श्रीगुरुभ्यो नमः हरिः ओम् व्यासाय भवनाशाय श्रीशाय गुणराशये वृद्ध्याय शुद्धविद्याय मध्वाय नमो नमः। बुद्धिर्बलं यशोधैर्यं निर्भयत्वम् अरोगता अजाड्यम् आत्मतत्त्वं च हनुमत्स्मरणात् भवेत्। भवति दुर्भावादिडमो गोविवाग्ने विडमतिरविदन्तर्जायते प्रार्थनोभिः सकलवचनचेतो देवता भारती सा भवतसिद्धत्तां सन्निधिं मानसे च तपो विद्याविरक्त्यनिष्गुणोघाकरानं वादिराजगुरून् वन्दे हयग्रीवपदाश्रयान् मिथ्यासिद्धान्तदुर्धान्तविद्धं समनचक्षणः जयतीर्थाख्यतरणिरभसतां नोर्दम्भरे अर्थिकल्पितकल्पोऽयं प्रत्यर्थ्यगजकेसरी व्यासतीर्थगुरुर्भूयादस्मदुष्टार्थसिद्धये तपो ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। श्रीगुरुभ्यो नमः। ಹಿಂದಿನ ಪದ್ಯದಲ್ಲಿ ಯಾವ ರೀತಿಯಾಗಿರತಕ್ಕಂತಹ ಉಪಾಸನೆಯನ್ನು ಕರ್ಮಯೋಗಿಗಳಾಗಿರ್ತಕ್ಕಂತಹ ನಿರಂಶ ಜೀವನ ವಿವರ, ಅದೇ ರೀತಿಯಾಗಿ ಅವರು ಭಗವದ್ ಉಪಾಸನೆಯನ್ನು ಮಾಡುವಂತಹ ಕ್ರಮದ ವಿಚಾರವನ್ನು ದಾಸರು ತಿಳಿಸಿಕೊಟ್ಟರು. ಅದಾದ ಮೇಲೆ ಕರ್ಮಯೋಗಿಗಳು ಅವರು ಭಗವಂತನನ್ನು ಯಾವ ರೀತಿಯಾಗಿ ಸಾಧನೆ ಮಾಡಿ ಭಗವಂತನನ್ನು ಕಾಣ್ತಾರೆ ಎಂಬುದಾಗಿ ಹೇಳುತ್ತಾರೆ. ಅದಾದ ಮೇಲೆ ಮುಂದೆ ಕರ್ಮಯೋಗಿಗಳ ಸಾಧನೆಯ ಕ್ರಮ ಹೇಗೆ ಅಂತ ಕೇಳಿದ್ರೆ, ಹೀನಕರ್ಮಗಳಿಂದ ಬಹುವಿಧ ಯೋನಿಗಳಿಗೆ ಸಂಚರಿಸಿ ಪ್ರಾಂತಕ್ಕೆ ಮಾನುಷತ್ವವನೈದಿ ಸರ್ವೋತ್ತಮನು ಹರಿಯೆಂಬ ಜ್ಞಾನಭಕ್ತಿಗಳಿಂದ ವೇದೋಕ್ತಾನುಸಾರ ಸಹಸ್ರ ಜನ್ಮ ನ್ಯೂನಕರ್ಮವ ಮಾಡಿ ಹರಿಗರ್ಪಿಸಿದ ನಂತರದಿ ಹೇಳ್ತಾರೆ, ಅನೇಕ ಜನ್ಮಗಳಲ್ಲಿ ಮಾಡಿದಂತಹ ಪಾಪಕರ್ಮಗಳು, ಆ ಪಾಪಕರ್ಮಗಳ ನಿಮಿತ್ತದಿಂದಾಗಿ ಬೇರೆ ಬೇರೆ ನಾನಾ ಯೋನಿಗಳಲ್ಲಿ ಮನುಷ್ಯ ಜನ್ಮ ಅಥವಾ ಇನ್ನಿತರ ತಿರ್ಯಗ್ ಯೋನಿ, ಹೀಗೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಯೋನಿಗಳಲ್ಲಿ ಜನಿಸಿ ಅದಾದ ಮೇಲೆ ಕೊನೆಗೆ ಯಾವುದು ಕೇಳಿದ್ರೆ ಮನುಷ್ಯ ಜನ್ಮ. ಆ ಮನುಷ್ಯ ಜನ್ಮವನ್ನು ಹೊಂದಿ ಆ ಜನ್ಮದಲ್ಲಿ ಭಗವಂತನ ಸರ್ವೋತ್ತಮತ್ವ ವಿಚಾರವನ್ನು ಸರಿಯಾಗಿ ಅದನ್ನು ಅರ್ಥೈಸಿಕೊಂಡು ಭಗವತ್ ಸರ್ವೋತ್ತಮತ್ವ, ಅದೇ ರೀತಿಯಾಗಿ ವಾಯುವಿನ ಜೀವೋತ್ತಮತ್ವ ವಿಚಾರಗಳು, ಇದೆಲ್ಲವನ್ನು ಕೂಡ ಸರಿಯಾಗಿರತಕ್ಕಂತಹ ರೀತಿಯಲ್ಲಿ ಉಪಾಸನೆಯನ್ನು ಮಾಡಿ ಅದಕ್ಕೆ ಬೇಕಾಗಿರುವಂತಹದ್ದು ಜ್ಞಾನ ಭಕ್ತಿ, ಈ ಎರಡರಿಂದಾಗಿ ಭಗವಂತನನ್ನು ವೇದಗಳು ಯಾವ ರೀತಿಯಾಗಿ ಹೇಳಿದೆ ಅದರ ರೀತಿಯಲ್ಲಿ 1000 ಜನ್ಮಕ್ಕೆ ಕಡಿಮೆ ಇಲ್ಲದಷ್ಟು ಕಾಲ ಸತ್ಕರ್ಮಗಳನ್ನು ಮಾಡ್ತಾರೆ. ಅದಾದ ಮೇಲೆ ಕೊನೆಗೆ ಅವರು ಆ ಎಲ್ಲ ಕರ್ಮಗಳನ್ನು ಕೂಡ ಭಗವಂತನಿಗೆ ಅದನ್ನು ಅರ್ಪಿಸ್ತಾರೆ ಎಂಬುದಾಗಿ ಹೇಳುತ್ತಾರೆ. ಇಷ್ಟು ಸಾಧನೆಯನ್ನು ಮಾಡುವ ಮೂಲಕವಾಗಿ ಸಾಧನೆಯನ್ನು ಮಾಡಿ ಅದಾದ ಮೇಲೆ ತಾವು ಆ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸ್ತಾರೆ ಎಂಬಂತಹ ವಿಚಾರವನ್ನು ದಾಸರು ಹೇಳುತ್ತಾರೆ. ಅಲ್ಲ, ಇದಕ್ಕೆ 10 ಜನ್ಮಗಳಲ್ಲಿ ಆ ಕರ್ಮಯೋಗಿಗಳು ಮಾಡುವಂತಹ ವಿಶೇಷವಾದಂತಹ ಸಾಧನೆ, ಅದು ಹೇಳುತ್ತಾರೆ 10 ಜನ್ಮಗಳಲ್ಲಿ ಹರಿಸರ್ವೋತ್ತಮ ಸುರಾಸುರಗಣಾರ್ಚಿತ ಚಿತ್ರಕರ್ಮ ವಿಶೋಕಾನಂತಾನಂತ ರೂಪಾತ್ಮ ಸತ್ಯ ಸಂಕಲ್ಪ ಜಗ ಉತ್ಪತ್ತಿ ಸ್ಥಿತಿಲಯ ಕಾರಣ ಜರಾಮೃತ್ಯು ವರ್ಜಿತನೆಂದು ಉಪಾಸನೆಗೈದ ತರುವಾಯ. ಭಗವಂತನ ಏನು 10 ಜನ್ಮಗಳಲ್ಲಿ ಭಗವಂತ ಸರ್ವೋತ್ತಮ, ಅಷ್ಟು ಮಾತ್ರವಲ್ಲದೆ ಸುರಾಸುರ ನಮಸ್ಕೃತಂ ಅಂತ ಹೇಳಿಕೊಂಡು ಎಲ್ಲರಿಂದಲೂ ಕೂಡ ಸುರ ಅಸುರರಿಂದ ಪೂಜಿಸಲು ಯೋಗ್ಯನಾಗಿರತಕ್ಕಂಥವನು. ಅಷ್ಟು ಮಾತ್ರವಲ್ಲದೆ ಅವನ ಕರ್ಮಗಳು, ಅವನ ಕ್ರಿಯೆಗಳು
ಅದು ಅತ್ಯದ್ಭುತವಾದಂತಹ ಕರ್ಮಗಳು, ಕ್ರಿಯೆಗಳು. ಅಷ್ಟು ಮಾತ್ರವಲ್ಲದೆ ಭಗವಂತನಲ್ಲಿ ಯಾವ ಕಾಲಕ್ಕೂ ಕೂಡ ಶೋಕಾದಿಗಳಿಲ್ಲ. ಮತ್ತು ಅನಂತ ರೂಪಗಳನ್ನು ಹೊಂದಿರತಕ್ಕಂಥವನು ಭಗವಂತ. ಸರ್ವಸ್ವಾಮಿ, ಸತ್ಯ, ಮತ್ತು ಅವನ ಸಂಕಲ್ಪವೇ ಸತ್ಯವಾದಂತಹದ್ದು. ಜಗತ್ತಿನ ಉತ್ಪತ್ತಿ, ಸ್ಥಿತಿ, ಲಯ ಇದಕ್ಕೆ ಕಾರಣ. ಅಷ್ಟು ಮಾತ್ರವಲ್ಲದೆ ಭಗವಂತನಿಗೆ ಒಪ್ಪು, ಸಾವು ಇತ್ಯಾದಿಗಳಿಲ್ಲ ಎಂಬುದನ್ನು ಉಪಾಸನೆ ಮಾಡಿ ಅದಾದ ಮೇಲೆ ಅವರು ಭಗವಂತನನ್ನು ಹೊಂದುತ್ತಾರೆ ಅಂತ ಹೇಳ್ತಾರೆ. ಇದಕ್ಕೆ ನಮ್ಮ ಪ್ರಮಾಣ ಏನು ಅಂತ ಕೇಳಿದ್ರೆ, ನಿರ್ಮಲ ನಿರ್ದುಃಖ ನಿತ್ಯ ನಿರತಿಶಯಾನಂದಾನುರೂಪ ಇಂತಹ ಅವನು ನಿತ್ಯವಾಗಿಯೂ ಕೂಡ ನಿರ್ದುಃಖನಾದಂತಹ, ನಿರತಿಶಯವಾದಂತಹ ಆನಂದಾದಿ ಗುಣವುಳ್ಳವನು. ಇಂತಹ ವಿಶಿಷ್ಟವಾದಂತಹ ಕ್ರಿಯೆ, ವಿಶಿಷ್ಟವಾದಂತಹ ಚರ್ಯೆಯುಳ್ಳವನು ಭಗವಂತ ಎಂಬುದನ್ನು ಹೇಳ್ತಾರೆ. ಅದಾದ ಮೇಲೆ ಅನಂತಾನಂತ ರೂಪಾತ್ಮ ಏನು ಭಗವಂತ ಅಜೋಪಿ ಸನ್ನವ್ಯಯಾತ್ಮ. ಅವನಿಗೆ ಅಜ, ಅವ್ಯಯ, ಅವನಿಗೆ ಹುಟ್ಟು ಸಾವು ಇತ್ಯಾದಿಗಳು ಯಾವುದೂ ಇಲ್ಲ. ಅವ್ಯಯ, ವೃದ್ಧಿಹ್ರಾಸಾದಿಗಳಿರತಕ್ಕಂಥವನು ಅಂತಹ ಭಗವಂತ. ಇದು ಒಂದು. ಇದಾದ ಮೇಲೆ ಭಗವಂತ ಸುರಾಸುರ ಗಣಾರ್ಚಿತ ಅಂತ. ಅದಕ್ಕೆ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಅಷ್ಟು ಮಾತ್ರವಲ್ಲದೆ ಸುರಾಸುರ ನಮಸ್ಕೃತಂಚ ಅಂತ ಹೇಳಿಕೊಂಡು ಅಮರಾಸುರ ಸಿದ್ಧವಂದ್ಯಂ. ಭಗವಂತ ದೇವತೆಗಳಿಂದ, ಅಸುರರಿಂದ, ಇವರೆಲ್ಲರಿಂದಲೂ ಕೂಡ ವಂದ್ಯ, ಸ್ತುತ್ಯ. ಇಂತಹ ಭಗವಂತನನ್ನು ಆಚಾರ್ಯರೂ ಕೂಡ ಕೊಂಡಾಡಿದ್ದಾರೆ. ಅದೇ ರೀತಿಯಾಗಿ ಜಗನ್ನಾಥದಾಸರು ಕೂಡ ಆ ಎಲ್ಲ ಏನು ಸಾರ, ಪುರಾಣಗಳ ಸಾರವನ್ನು ವಿಮರ್ಶೆ ಮಾಡಿ ಅದರಲ್ಲಿರತಕ್ಕಂತಹ ವಿಚಾರವನ್ನು ಇಲ್ಲಿ ಹೇಳುತ್ತಾರೆ. ಹೀಗೆ ಆ ಭಗವಂತನ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಸಾಮರ್ಥ್ಯವನ್ನು ದಾಸರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಭಗವಂತನಲ್ಲಿ ಮಾಡುವಂತಹ ವಿಶೇಷವಾದಂತಹ ಭಕ್ತಿ ಅದು ಏನು ಅಂತ ಕೇಳಿದ್ರೆ, ಅದಕ್ಕೆ ಪ್ರಮಾಣವನ್ನು ದಾಸರು ಹೇಳ್ತಾರೆ. 3 ಜನ್ಮಗಳಲ್ಲಿ ದೇಹಾಗಾರ ಪಶುಧನ ಪತ್ನಿ ಮಿತ್ರ ಕುಮಾರ ಮಾತಾಪಿತೃಗಳಲ್ಲಿ ಆ ಸ್ನೇಹದಂದಧಿಕ ಮಾರಮಣಲಿ ಆ ಬಿಡದೆ ಮಾಡುವ ಸೂರ್ಯಗಳು ಉಕ್ತ ಜನ್ಮವ ಮೀರಿ ಪರಮಾತ್ಮನ ಸ್ವದೇಹದಿ ನೋಡಿ ಸುಖಿಸುವರು. 3 ಏನು ಜನ್ಮ, ಏನು 3 ಜನ್ಮಗಳು ಅಂತ ಹೇಳಿದ್ರೆ, ಬೇರೆ ಬೇರೆ ಆ ಜನ್ಮಗಳಲ್ಲಿ ಬಂದು ನಿರಂಶ ಸತ್ಸದಾನಾಯೋಚಿತ ಜನ್ಮಧಾದೃಶ ಜಾನಂತಶಿರಭಿಪ್ರಾಪ್ಯ ಸದ್ಭಕ್ತಿಂ ತ್ರಿಭಿರಾಪ್ಯ ಚ ದೃಷ್ಟ್ವಾರ್ಧಿಸ್ತಂ ಮುಚ್ಯಂತೆ ಯಶಸ್ತೆ ಕರ್ಮಯೋಗಿನಃ ತೃಣಾದಿ ಸರ್ವಜೀವಾನಾಂ ಸ್ವರೂಪೋದ್ಧಾರ ಆಗತೆ ಅಂತ ಹೇಳಿಕೊಂಡು ಪ್ರಕಾಶ ಸಂಹಿತೆಯ ಅರ್ಥವನ್ನು ಇಲ್ಲಿ ಹೇಳ್ತಾರೆ. 3 ಜನ್ಮಗಳಲ್ಲಿ ದೇಹ, ಮನೆ, ಪಶು, ಸಂಪತ್ತು, ಹೆಂಡತಿ, ಮಿತ್ರ, ಮಕ್ಕಳು, ತಂದೆ, ತಾಯಿ ಇವರೆಲ್ಲರಲ್ಲಿ ಮಾಡುವಂತಹ ಸ್ನೇಹ ನಾವು ಮಾಡ್ತೇವೆ. ಎಲ್ಲದರಲ್ಲಿಯೂ ಕೂಡ ಮಾಡುವಂತಹ ಸ್ನೇಹವನ್ನಿಗೆ ಹೇಳ್ತೇವಲ್ವ. ದೇಹದಲ್ಲಿದೆ, ನನ್ನ ದೇಹ ಅಂದಿದೆ. ಆಮೇಲೆ ಮನೆ, ಅದರಲ್ಲಿ ನನ್ನದು ಮನೆ ಅಂತ ಹೇಳಿಕೊಂಡು ಹೇಳ್ತೇವೆ. ಪಶು, ನನ್ನ ದನ, ನನ್ನ ಪ್ರಾಣಿಗಳು ಅಂತ ಹೇಳಿಕೊಂಡು ನನ್ನ ಧನ, ನನ್ನ ಹಣ, ಆಮೇಲೆ ನನ್ನ ಹೆಂಡತಿ, ಹೀಗೆ ನನ್ನ ಮಿತ್ರ, ಬೇರೆ 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 ರೀತಿಯಾಗಿ ನಾವು ಸ್ನೇಹವನ್ನು ಮಾಡ್ತೇವೆ. ಆದರೆ ಈ ಯಾವ ಸ್ನೇಹಗಳೂ ಕೂಡ ಇದು ಒಂದಕ್ಕೊಂದು ಮಿಗಿಲಾಗಿರ್ತಕ್ಕಂತಹದ್ದು. ಆದರೆ ಈ ಯಾವುದೂ ಕೂಡ ಪ್ರಯೋಜನಕ್ಕೆ ಬರುವುದಿಲ್ಲ. ಎಂತಹ ಸ್ನೇಹ ಇರಬೇಕು ಅಂತ ಕೇಳಿದ್ರೆ, ಎಲ್ಲದಕ್ಕಿಂತಲೂ ಕೂಡ ಮಿಗಿಲಾಗಿರತಕ್ಕಂತಹ ನಾವು ಈ ಎಲ್ಲದರಲ್ಲಿಯೂ ಕೂಡ ಏನು ನಾವು ಸ್ನೇಹವನ್ನು, ಪ್ರೀತಿಯನ್ನು ಮಾಡ್ತೇವೆ, ಇದು ಯಾವುದೂ ಕೂಡ ಅಲ್ಲದೆ ಇದಕ್ಕಿಂತ ಮಿಗಿಲಾಗಿರತಕ್ಕಂತಹ ಸ್ನೇಹವನ್ನು ನಾವು ಮಾಡಬೇಕಾಗಿರತಕ್ಕಂತಹದ್ದು. ಅಂತಹ ಅದನ್ನು ಮಾಡಿ
ತನ್ಮೂಲಕವಾಗಿ ಅವರು ಭಗವಂತನನ್ನು ಕಂಡು, ಅಂದರೆ ಕಾಣಬೇಕು ಅಂತಾದರೆ ನಿರಂತರವಾಗಿರತಕ್ಕಂತಹ ಶ್ರವಣ ಮನನ ನಿಧ್ಯಾಸನಗಳ ಮೂಲಕವಾಗಿ ತಾವು ಭಗವಂತನನ್ನು ಸರಿಯಾಗಿ ಅರ್ಥೈಸಿಕೊಂಡು ತದನಂತರದಲ್ಲಿ ಅವರು ಭಗವಂತನನ್ನು ಕಾಣ್ತಾರೆ ಎಂಬುದಾಗಿ ಹೇಳ್ತಾರೆ. ಇಷ್ಟು ಸಾಧನೆಯನ್ನು ಮಾಡಬೇಕು. ಏನು ಅಂತ ಕೇಳಿದ್ರೆ ನಿರಂಶ ಜೀವನು ಅವರ ಸಾಧನೆಯ ಕಾಲವನ್ನು ಹೇಳುತ್ತಾರೆ. 13 ಜನ್ಮಗಳ ಸಾಧನೆ. ಮೊದಲ 1000 ಜನ್ಮಗಳಲ್ಲಿ ಸತ್ಕರ್ಮಾಚರಣೆ, ಅನಂತರದ 10 ಜನ್ಮಗಳಲ್ಲಿ ಭಗವಂತನ ವಿಶೇಷವಾದಂತಹ ಉಪಾಸನೆ, ಕೊನೆಯ 3 ಜನ್ಮಗಳಲ್ಲಿ ಭಗವಂತನ ಪರಮಭಕ್ತಿಯನ್ನು ಮಾಡಿ ಅದಾದ ಮೇಲೆ ಅಪರೋಕ್ಷ ಜ್ಞಾನವನ್ನು ಪಡೆದುಕೊಳ್ತಾರೆ ಅಂತ ಹೇಳ್ತಾರೆ. ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ ಅಂತ ಏನು ಆ ಪ್ರಮಾಣವನ್ನು ಹೇಳ್ತಾರೆ. ಸ್ವ ಆತ್ಮಾತ್ಮೀಯ ಸಮಸ್ತ ವಸ್ತುಭ್ಯ, ತನ್ನ ವಸ್ತುಗಳು ಇದಕ್ಕಿಂತಲೂ ಕೂಡ ಮಿಗಿಲಾಗಿರತಕ್ಕಂಥದ್ದು. ಆತ್ಮೀಯ, ನನಗೆ ಬೇಕಾಗಿರತಕ್ಕಂತಹ ವಸ್ತುಗಳು ಅದಕ್ಕಿಂತಲೂ ಕೂಡ ಮಿಗಿಲಾಗಿರತಕ್ಕಂತಹ ಪ್ರೀತಿ, ಅದಕ್ಕಿಂತಲೂ ಕೂಡ ಮಿಗಿಲಾಗಿರತಕ್ಕಂತಹ ಪ್ರೇಮವನ್ನು, ಭಕ್ತಿಯನ್ನು ಭಗವಂತನಲ್ಲಿ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಇಷ್ಟು ಯಾರು ಪ್ರಾಮಾಣಿಕವಾಗಿ ಮಾಡುತ್ತಾನೆ, ಈ ರೀತಿಯಾಗಿ ತನ್ನ ಜೀವಮಾನದಲ್ಲಿ ಭಗವಂತನೇ ನನಗೆ ಬೇಕಾಗಿರತಕ್ಕಂಥವನು, ನನ್ನ ಅಲ್ಟಿಮೇಟ್ ಗೋಲ್ ಅದು ಯಾರು ಕೇಳಿದರೆ ಭಗವಂತ. ಅವನನ್ನು ಕಂಡುಕೊಳ್ಳುವಲ್ಲಿ ನನ್ನ ಪ್ರಯತ್ನ ಎಂಬುದನ್ನು ಯಾರು ಅರಿತುಕೊಂಡು, ಸರಿಯಾಗಿ ಅರಿತುಕೊಂಡು ಯಾರು ಅದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಅಂಥವನಿಗೆ ಭಗವಂತ ಒಲಿಯುತ್ತಾನೆ, ಅಂಥವನಿಗೆ ಭಗವಂತ ಲಭಿಸ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಆ ರೀತಿಯಾಗಿ ಭಗವದ್ ಉಪಾಸನೆಯನ್ನು ನಡೆಸಬೇಕು ಎಂಬುದಾಗಿ ಹೇಳಿ, ಅದಾದ ಮೇಲೆ ಜ್ಞಾನಯೋಗಿಗಳು, ವಿಶೇಷ ಜ್ಞಾನಯೋಗಿಗಳು, ವಿಜ್ಞಾನ ಯೋಗಿಗಳು, ಇದು ಏನು ಇವರತಕ್ಕಂತಹ ವ್ಯತ್ಯಾಸ ಏನು ಕೇಳಿದ್ರೆ ಅದರಲ್ಲಿ ಜ್ಞಾನಯೋಗಿಗಳು ಯಾರೆಲ್ಲ, ಅದೇ ರೀತಿಯಾಗಿ ವಿಜ್ಞಾನ ಯಾರು ಅಂತ ಕೇಳಿದ್ರೆ ದೇವಗಂಧರ್ವರು, ಆಜಾನಜ ದೇವತೆಗಳು, ಚಿರಭದ್ರ ದೇವತೆಗಳು, ಇವರು ಜ್ಞಾನಯೋಗಿಗಳು. ಇನ್ನು ಕರ್ಮಾಭಿಮಾನಿಯಾಗಿರತಕ್ಕಂತಹ ಪುಷ್ಕರ, ಶನೈಶ್ವರ, ಉಷಾದೇವಿ, ಸ್ವಾಹಾದೇವಿ, ಬುಧ, ಸನಕಾದಿ, ಮೇಘಾಭಿಮಾನಿಯಾಗಿರ್ತಕ್ಕಂತಹ ಪರ್ಜನ್ಯ, ಇವರೆಲ್ಲರೂ ಕೂಡ ವಿಜ್ಞಾನಯೋಗಿಗಳು ಅಂತ. ಅಂದರೆ ಜ್ಞಾನಯೋಗಿಗಳು, ವಿಜ್ಞಾನಯೋಗಿಗಳು ಅಂತ ಹೇಳಿದ್ರೆ ಭಕ್ತಿ ಸಾಧಕರಲ್ಲಿ ಭಕ್ತಿಯೋಗಿ, ಜ್ಞಾನಯೋಗಿ, ಕರ್ಮಯೋಗಿ ಅಂತ ಏನು ನಾವು ಹೇಳ್ತೇವೆ, ಅದೇ ರೀತಿಯಾಗಿ ಇಲ್ಲಿ ಜ್ಞಾನಯೋಗಿಗಳು, ಅದೇ ರೀತಿಯಾಗಿ ವಿಜ್ಞಾನಯೋಗಿಗಳು ಅಂತ ಎರಡು ರೀತಿಯಾಗಿರ್ತಕ್ಕಂತಹ ಪ್ರಭೇದವನ್ನು ಹೇಳ್ತಾರೆ. ಏನು ಈ ವಿಚಾರ ಏನು ಅಂತ ಕೇಳಿದ್ರೆ, ಈಗ ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ ಅಂತ 3 ವಿಧವಾದಂತಹ ಯೋಗಗಳು. ಇದರಲ್ಲಿ ಭಕ್ತಿ, ಜ್ಞಾನ, ಕರ್ಮ 3 ಕೂಡ ಇದ್ದೇ ಇರ್ತದೆ. ಆದರೂ ಕೂಡ ಪ್ರಾಚುರ್ಯ ಯಾವುದು ಅಧಿಕ ಎಂಬುದನ್ನು ಈ ವಿಭಾಗವನ್ನು ತಿಳ್ಕೊಳ್ಳಬೇಕು. ಭಕ್ತಿಯೋಗಿಗಳಲ್ಲಿ ಜ್ಞಾನ, ಕರ್ಮಗಳಿರ್ತದೆ, ಆದರೆ ಭಕ್ತಿ ಎಂಬುದು ಅತ್ಯಧಿಕವಾಗಿರ್ತದೆ. ಭಕ್ತಿಗೆ ಅವರು ತುಂಬ ಮಹತ್ವವನ್ನು ಕೊಡ್ತಾರೆ. ಜ್ಞಾನಯೋಗಿಗಳಲ್ಲಿ ಭಕ್ತಿಯೂ ಇದೆ, ಜ್ಞಾನವೂ ಇದೆ, ಆದರೆ ಜ್ಞಾನಕ್ಕೆ ತುಂಬ ಪ್ರಾಚುರ್ಯ, ಜ್ಞಾನಕ್ಕೇನೆ ತುಂಬ ಮಹತ್ವವನ್ನು ಹೇಳ್ತಾರೆ. ಕರ್ಮಯೋಗಿಗಳಲ್ಲಿ ಆಗುವಾಗ ಜ್ಞಾನವೂ ಇರ್ತದೆ, ಭಕ್ತಿಯೂ ಇರ್ತದೆ, ಆದರೆ ಕರ್ಮಕ್ಕೆ ತುಂಬ ಪ್ರಚುರವಾಗಿರತಕ್ಕಂತಹ, ಅಂದರೆ ಪ್ರಾಚುರ್ಯ ಎಲ್ಲಿ ಕೇಳಿದರೆ ಕರ್ಮಕ್ಕೆ. ಹೀಗೆ ನಾವು ಜ್ಞಾನ, ಭಕ್ತಿ, ಕರ್ಮ ಎಂಬುದರಲ್ಲಿ ಯಾವುದು ಪ್ರಾಚುರ್ಯ, ಯಾವುದು ಪ್ರಚುರ, ಅದನ್ನೇ ಇಟ್ಟುಕೊಂಡು ವಿಭಾಗವನ್ನು ಮಾಡಿದ್ದು ಎಂಬುದನ್ನು ಅರ್ಥೈಸಿಕೊಳ್ಳಬೇಕು. ಸರಿ, ಇದಾದ ಮೇಲೆ ಮುಂದೆ ಜ್ಞಾನಯೋಗಿಗಳಿಗೆ ಅವರಿಗೆ ಬಿಂಬದರ್ಶನ, ಭಗವಂತನ ಬಿಂಬದರ್ಶನವಾಗ್ತದೆ. ಭಗವಂತನ ಬಿಂಬದರ್ಶನವಾಗುವುದು ಹೇಗೆ, ಅವರಿಗೆ ಬಿಂಬದರ್ಶನವಾಗುವಂತಹ ಪ್ರಕಾರ ಹೇಗೆ ಅಂತ ಕೇಳಿದರೆ, ಭರತಖಂಡದಿ 100 ಜನ್ಮವ ಧರಿಸಿ ನಿಷ್ಕಾಮಕ ಸುಕರ್ಮಾಚರಿಸಿ ತದನಂತರದೇ 10,000 ಜನ್ಮದಲ್ಲಿ ಗುರುತರ ಜ್ಞಾನವನ್ನು ಪಡೆದೈದು 2 ದೇಶ ದೇಹದಲ್ಲಿ ಭಕುತಿಯ ನಿರವಧಿಕದಲ್ಲಿ ಪಾಡಿ ಕಾಂಬರು ಬಿಂಬರೂಪವರು ಹೇಳ್ತಾರೆ. ಈ ಭೂಮಿಯಲ್ಲಿ ತಾವು ಜನ್ಮವನ್ನು ತಾಳ್ತಾರೆ. ಜನ್ಮವನ್ನು ತಾಳುವುದು ಮಾತ್ರವಲ್ಲದೆ ನಿಷ್ಕಾಮನೆ, ಯಾವುದೇ ರೀತಿಯಾಗಿರತಕ್ಕಂತಹ ಕಾಮನೆ
ಅದರಲ್ಲಿ ಒಂದು ಅಟ್ಯಾಚ್ಮೆಂಟ್ ಇಟ್ಟುಕೊಂಡು ಕರ್ಮವನ್ನು ಮಾಡುವುದಿಲ್ಲ. ನಿಷ್ಕಾಮ ರೂಪವಾಗಿ ಕರ್ಮವನ್ನು ಮಾಡ್ತಾರೆ. ಅದಾದ ಮೇಲೆ 10,000 ಜನ್ಮಗಳಲ್ಲಿ ಜ್ಞಾನವನ್ನು ಜ್ಞಾನದ ಆಳ ಅಷ್ಟಿದೆ. ಜ್ಞಾನ ಅಷ್ಟು ಸುಲಭದಲ್ಲಿ ಬರುವಂತಹದ್ದಲ್ಲ. ಆ 10,000 ಜನ್ಮಗಳಲ್ಲಿ ಭಗವಂತನ ಬಗ್ಗೆ ಕೇಳಿ ಭಗವಂತನ ಬಗ್ಗೆ ಜ್ಞಾನವನ್ನು ಪಡೆದುಕೊಂಡು ಅದಾದ ಮೇಲೆ 100 ಜನ್ಮಗಳಲ್ಲಿ ಭಕ್ತಿಯನ್ನು ಆಡಿ ಅದಾದ ಮೇಲೆ ನಿರವಧಿಕ ಪ್ರೇಮದಿಂದಾಗಿ ಭಗವಂತನನ್ನು ಕಾಣ್ತಾರೆ. ತಮ್ಮ ಬಿಂಬರೂಪಿಯಾದಂತಹ ಭಗವಂತನನ್ನು ಕಾಣ್ತಾರೆ ಎಂಬುದಾಗಿ ಹೇಳ್ತಾರೆ. ಇಷ್ಟು ಸಾಧನೆ ಹೇಳ್ತಾರೆ. ನ ಕಶ್ಚಿತ್ ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮ ಕೃತ್ ನಜಜ್ಞಾನಂ ವಿನಾ ಕರ್ಮ ಪುರುಷಾರ್ಥಕರಂ ಭವೇತ್. ಗೀತಾಭಾಷ್ಯದ ಮಾತು. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮ ಕೃತ್. ಅಕರ್ಮಕೃತ್, ನಾನು ಕರ್ಮರಹಿತನಾಗಿರ್ತೇನೆ, ಇಲ್ಲವೇ ಇಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮಕೃತ್. ಅಕರ್ಮಕನಾಗಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಕರ್ಮಕನಾಗಿಯೇ ಎಲ್ಲ ಕಾಲದಲ್ಲೂ ಇರುವಂತಹದ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಕರ್ಮಯೋಗಿಗಳ ಸಾಧನಕ್ಕಿಂತ ಜ್ಞಾನಯೋಗಿಗಳು, ಯಾಕೆ ಜ್ಞಾನಯೋಗಿಗಳು ಅವರು ಮಹತ್ವ ಯಾವುದಕ್ಕೆ ಕೊಡ್ತಾರೆ ಕೇಳಿದ್ರೆ ಜ್ಞಾನಕ್ಕೆ. ಆದ್ದರಿಂದ ಅವರ ಸಾಧನೆಯ ಮೆಟ್ಟಿಲು, ಅವರ ಸಾಧನೆಯ ಮಹತ್ವ ತುಂಬ ಅಧಿಕವಾದಂತಹದ್ದು ಎಂಬುದನ್ನು ಇಲ್ಲಿ ದಾಸರು ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಈ ಬಿಂಬದರ್ಶನವಾಗುವುದಕ್ಕಿಂತ ಮೊದಲು ವಿಜ್ಞಾನ ಯೋಗಿಗಳಲ್ಲಿರುವಂತಹ ಒಂದು ವಿಶೇಷ ಏನು ಅಂತ ಕೇಳಿದ್ರೆ, ಅದನ್ನು ಸಾಧನಾ ಪೂರ್ವದಲ್ಲಿ ತಮ್ಮ ಸಾಧನೆಯನ್ನು ಮಾಡುವುದಕ್ಕಿಂತ ಮೊದಲು ಇವರಿಗೆ ಅಪರೋಕ್ಷ ಜ್ಞಾನ ಆಗೋದಿಲ್ಲ, ಅಪರೋಕ್ಷವಿಲ್ಲ, ಮತ್ತು ಪಾಪಕರ್ಮಗಳೂ ಇಲ್ಲ, ನರಕ ಪ್ರಾಪ್ತಿಯೂ ಇಲ್ಲ. ಮತ್ತೇನು ಮಾಡ್ತಾರೆ ಅಂತ ಕೇಳಿದ್ರೆ, ವಿರೋಧ ವಾಕ್ಯಗಳನ್ನು ಪರಿಹಾರ ಮಾಡಿ ಭಗವಂತನನ್ನೇ ಸರ್ವೋತ್ತಮ, ದೇವಾನ ನಿರಯೋ ನಾಸ್ತಿ ತಮಶ್ಚಾವಿರ ಕಥಂಚನ. ದೇವತೆಗಳಿಗೆ ತಮಸ್ಸು ಇಲ್ಲವೇ ಇಲ್ಲ, ನರಕ ಅಂತೂ ಮೊದಲೇ ಇಲ್ಲ, ತಮಸ್ಸು ಇಲ್ಲ, ನರಕಾದಿ ಅನರ್ಥಗಳೂ ಇಲ್ಲ ಎಂಬುದನ್ನು ಹೇಳ್ತಾರೆ. ಮತ್ತೆ ಅವರಿಗೇನು ಕೇಳಿದರೆ, ಎಲ್ಲ ಕಾಲದಲ್ಲೂ ಕೂಡ ಭಗವಂತನ ಸರ್ವೋತ್ತಮತ್ವ ಜ್ಞಾನವನ್ನು ಭಗವಂತ ಯಾವ ರೀತಿಯಾಗಿ ಪ್ರತಿಪಾದ್ಯ, ಭಗವಂತನನ್ನು ಯಾವ ರೀತಿಯಾಗಿ ನಾವು ಅರಿತುಕೊಳ್ಳಬೇಕು, ಭಗವಂತನನ್ನು ಯಾವ ರೀತಿಯಾಗಿ ಉಪಾಸನೆ ಮಾಡಬೇಕು, ಎಲ್ಲವನ್ನೂ ಕೂಡ ಸರಿಯಾದಂತಹ ರೀತಿಯಲ್ಲಿ ಇದನ್ನು ಅರ್ಥೈಸಿಕೊಂಡು ಇದನ್ನು ತಮ್ಮ ಮನಸ್ಸಿಗೆ ತರಿಸಿಕೊಂಡು ಅದನ್ನು ತಾವು ಉಪಾಸನೆ ಮಾಡಿ, ಅಷ್ಟು ಮಾತ್ರ ಸಾಕಾಗುವುದಿಲ್ಲ, ವಿಶೇಷವಾಗಿ ಅದನ್ನು ಉಪಾಸನೆ ಮಾಡ್ತಾರೆ. ಉಪಾಸನೆಯನ್ನು ಮಾಡಿ ಅವರು ಭಗವಂತನನ್ನು ಸೇರುವಂತಹದ್ದು ಎಂಬುದಾಗಿ ಇಷ್ಟು ಒಂದು ಅವರಲ್ಲಿರತಕ್ಕಂತಹ ಮಹತ್ವವನ್ನು ಹೇಳ್ತಾರೆ. ಇದರಲ್ಲಿ ಉತ್ತಮೋತ್ತಮರು ಹೇಗೆ ಅಂತ ಕೇಳಿದ್ರೆ, ಬ್ರಹ್ಮದೇವರು, ಅದಾದ ಮೇಲೆ ಬ್ರಹ್ಮದೇವರಿಂದ ಹಿಡಿದುಕೊಂಡು ಶತಸ್ಥ ದೇವಗಣಗಳು ಅಂತ ಅವರೆಲ್ಲರೂ ಕೂಡ ಭಕ್ತಿಯೋಗಿಗಳು. ಈ ಭಕ್ತಿಯೋಗಿಗಳಲ್ಲಿ ಉತ್ತಮವಾಗಿರತಕ್ಕಂತಹ ಭಕ್ತಿ, ವಿಶೇಷವಾದಂತಹ ಜ್ಞಾನ, ಇದು ಬ್ರಹ್ಮ, ವಾಯು, ಸರಸ್ವತಿ, ಭಾರತ ಇವರು ಉತ್ತಮೋತ್ತಮರು. ಯಾಕೆ ಅಂತ ಕೇಳಿದ್ರೆ, ಇವರಲ್ಲಿಗೆ ಯಾವ ಕಾಲಕ್ಕೂ ಕೂಡ ಇವರಿಗೆ ಆವೇಶ ಇಲ್ಲ, ಅಂದರೆ ಯಾವುದೇ ರೀತಿಯಾದಂತಹ ಗರ್ಭವಾಸಾದಿ ಅನರ್ಥಗಳೂ ಇಲ್ಲ. ಆದ್ದರಿಂದ ಅವರಿಗೆ ಯಾವುದೇ ರೀತಿಯಾಗಿ ಉತ್ತಮೋತ್ತಮ, ಯಾವತ್ತೂ ಕೂಡ ದೇವರನ್ನು ಭಕ್ತಿ ಮಾಡುವಂತಹದ್ದೇ ಅವರ ಕಾರ್ಯ. ತಾವು ಏನು ಮಾಡುವಾಗಲೂ ಕೂಡ ನಿರ್ವ್ಯಾಜವಾಗಿ ಭಗವದ್ಭಕ್ತಿಯನ್ನು ಮಾಡುವ ಮೂಲಕವಾಗಿ ಅದಕ್ಕೆ ಬೇಕಾಗಿರತಕ್ಕಂತಹ ಪೂರಕವಾದಂತಹ ರೀತಿಯಲ್ಲಿ ದೇವರನ್ನು ಅರ್ಥೈಸಿಕೊಂಡು ಅದಕ್ಕೆ ಬೇಕಾಗಿರತಕ್ಕಂತಹ ಪುರಾಣಗಳು ಅಥವಾ ಅವರಿಗೆ ವೇದಗಳೇ ಅಪೌರುಷೇಯವಾದಂತಹ ವೇದಗಳನ್ನೇ ತಾವು ಇಟ್ಟುಕೊಂಡು ಅದನ್ನೇ ನಿಯಮಿತವಾಗಿ ಅದನ್ನೇ ಇಟ್ಟುಕೊಂಡು ಅದರ ಮೂಲಕವಾಗಿ ದೇವರ ಉಪಾಸನೆಯನ್ನು, ದೇವರ ಚಿಂತನೆಯನ್ನು ನಡೆಸ್ತಾರೆ ಎಂಬುದಾಗಿ ಇಷ್ಟು ಈ 3-4 ಪದ್ಯಗಳಲ್ಲಿ ಭಗವಂತನ ಕರ್ಮಯೋಗಿಗಳ ಸಾಧನೆ, ಜ್ಞಾನಯೋಗಿಗಳ ಸಾಧನೆ,
ಅದಾದ ಮೇಲೆ ಅವರಲ್ಲಿರತಕ್ಕಂತಹ ಕರ್ಮ ಭಕ್ತಿ ಇದೆಲ್ಲದರ ವಿಶೇಷವಾದಂತಹ ವಿಶ್ಲೇಷಣೆಯನ್ನು ಇದರಲ್ಲಿ ಮಾಡಿದ್ದಾರೆ ಎಂಬುದನ್ನು ಹೇಳ್ತಾರೆ. ಈ ರೀತಿಯಾಗಿ ದೇವರಲ್ಲಿ ಭಕ್ತಿಯನ್ನು, ದೇವರ ವಿಷಯಕವಾದಂತಹ ಜ್ಞಾನವನ್ನು ಪಡೆದುಕೊಳ್ಳುವಂತಾಗಲಿ ಎಂಬಲ್ಲಿ ಹರಿಪ್ರಿಯತ ಶ್ರೀಕೃಷ್ಣಾರ್ಪಿತಮಸ್ತು.